ಯೋಜನೆಯನ್ನ ರದ್ದುಪಡಿಸಿರಿ. ರಾಮ್ಜಿ ರದ್ದುಪಡಿಸಿರಿ. ಉದ್ಯೋಗ ಖಾತ್ರಿ ಯೋಜನೆ ಜಾರಿಯಾಗಲಿ. ಖಾತ್ರಿ ಯೋಜನೆ ಜಾರಿಯಾಗಲಿ. CITU ಜಿಂದಾಬಾದ್. CITU ಜಿಂದಾಬಾದ್. CITU ಜಿಂದಾಬಾದ್. CITU ಜಿಂದಾಬಾದ್. CITU ಜಿಂದಾಬಾದ್. ಬೆಂಬಲ ಬೆಲೆ ಬೇಕೇ ಬೇಕು. ರೈತರಿಗೆ ಬೆಂಬಲ ಬೆಲೆ ಕೊಡಲೇಬೇಕು. ಯೋಜನೆಯನ್ನು ಮರುಸ್ಥಾಪಿಸಿರಿ. ಖಾತ್ರಿ ಯೋಜನೆ ಮರುಸ್ಥಾಪಿಸಿರಿ. ಲೇಬರ್ ಕೋಡ್ ರದ್ದಾಗಲಿ. ಲೇಬರ್ ಕೋಡ್ ರದ್ದಾಗಲಿ. CITU ಜಿಂದಾಬಾದ್. CITU ಜಿಂದಾಬಾದ್. ಇನ್ಕ್ವಿಲಾಬ್ ಜಿಂದಾಬಾದ್. ಲೇಬರ್ ಕೋಡ್ ಬೇಡವೇ ಬೇಡ. ಲೇಬರ್ ಕೋಡ್ ಬೇಡವೇ ಬೇಡ. ರಾಮ್ಜಿ ರದ್ದಾಗಲಿ. ರಾಮ್ಜಿ ರದ್ದಾಗಲಿ. ಚುನಾವಣೆ ಮೂಲಕ ಅಧಿಕಾರಕ್ಕೆ ಬಂದವರು ಇವತ್ತು ಈ ದೇಶದ ಗ್ರಾಮೀಣ ಭಾಗವನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತು ಈ ಉದ್ಯೋಗ ಖಾತ್ರಿ ಯೋಜನೆಯನ್ನ ಹೆಸರನ್ನ ಬದಲಾವಣೆ ಮಾಡೋದು ಮಾತ್ರ ಅಲ್ಲ, ಇವತ್ತು ಪ್ರತಿ ವರ್ಷ ಬಜೆಟ್ನಲ್ಲಿ ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಕೊಡತಕ್ಕಂಥ ಹಣಕಾಸು ನೆರವನ್ನ ಕಡಿಮೆ ಮಾಡ್ತಾ ಬಂದಿರೋದನ್ನ ನಾವು ಕಾಣ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಆ ಯೋಜನೆಯನ್ನ ಕೊಲ್ಲಬೇಕು ಅಂತೇಳಿ. ಆ ಯೋಜನೆಯನ್ನ ಕೊಲ್ಲುವುದು ಅಂತ ಹೇಳಿದ್ರೆ ಅರ್ಥ ಏನು? ನಮ್ಮ ಗ್ರಾಮೀಣ ಭಾಗದಲ್ಲಿರುವಂತ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ಲಿಕ್ಕೆ ಸಾಮರ್ಥ್ಯ ಇಲ್ಲದಂತ ಬಡ ಮಹಿಳೆಯರಿಗೆ, ಬಡ ಉದ್ಯೋಗಸ್ಥರಿಗೆ ಮತ್ತು ವಯಸ್ಸಾದವರಿಗೆ ಗ್ರಾಮೀಣ ಭಾಗದಲ್ಲಿ ಅವ್ರ ಮನೆ ಬಾಗಿಲಲ್ಲಿ ಏನಾದರೂ ಕೆಲಸ ಮಾಡಿಕೊಂಡು ಏನೋ ಗಂಜಿ ಕುಡಿತಾ ಇದ್ರು ಅಂತ ಯೋಜನೆಯನ್ನೇ ಇವತ್ತು ರದ್ದು ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಬಡ ಜನರ ಬಗ್ಗೆ ಕಾಳಜಿ ಇದೆಯಾ ಅಂತ ಹೇಳಿ ನಾವು ಕೇಳಬೇಕಾಗಿದೆ. ಯೋಜನೆ ಹೆಸರು ಮಾತ್ರ ಬದಲಾವಣೆ ಮಾಡಿದ್ದಾರೆ. ಆದರೆ ಯೋಜನೆಯಲ್ಲಿ ಮೊದಲು ಕೊಡಬೇಕಾದಂತ ಹಣ ನಮ್ಮ ಕರ್ನಾಟಕ ರಾಜ್ಯಕ್ಕೆ ವಿವಿಧ ಗ್ರಾಮ ಪಂಚಾಯತ್ಗಳಿಗೆ ಇವತ್ತು 38 ಲಕ್ಷ ಕೋಟಿ ರೂಪಾಯಿ ಬಾಕಿ ಇದೆ. ಅದನ್ನ ಕೊಟ್ಟಾದ್ರೂ ಹೆಸರು ಬದಲಾವಣೆ ಮಾಡಿದ್ರ? ಅದನ್ನ ಬಾಕಿ ಇಟ್ಕೊಂಡು ಹೆಸರು ಬದಲಾವಣೆ ಮಾಡಿದ್ದಾರೆ. ಅದೇ ರೀತಿ ಇವತ್ತು ರೈತರ ಹೋರಾಟಗಳು, ರೈತರ ಬೇಡಿಕೆಗಳು, ರೈತರು 2021ನೇ ಇಸ್ವಿಯಲ್ಲಿ ಬಹಳ ದೊಡ್ಡ ಹೋರಾಟಗಳನ್ನು ಮಾಡಿ ಇದು ಜಗತ್ತಿನ ತುಂಬಾ